ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಯೋರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಅಕ್ಷರಗಳು ಎರಡನೇ ಭಾಗ ಗುಣಿತಾಕ್ಷರಗಳ. ಕೊಂಬು, ಕೊಂಬಿನಿಳಿ, ವಟ್ರು, ಸುಳಿ ಈ ಬಗ್ಗೆ ನಾವು ಈ ಗುಣಿತಾಕ್ಷರಗಳಲ್ಲಿ ತಿಳ್ಕೊಳ್ಳೋಣ. ಚಿತ್ರ ತೋರಿಸಿ ಪದ ಹೇಳಿಸಿ. ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ, ಆ ಚಿತ್ರಗಳನ್ನು ತೋರಿಸಿ ಅವು ಏನು ಅಂತ ಹೇಳಬೇಕು. ಹುಲಿ, ಏನಿದು? ಹುಲಿ. ಹುಲಿ ಏನು? ನಮ್ಮ ರಾಷ್ಟ್ರೀಯ ಪ್ರಾಣಿ. ಹೂಜಿ, ಹೂಜಿ ಅಂದ್ರೆ ಹೂಗಳನ್ನ ಅಲಂಕಾರಕ್ಕಾಗಿ ಹಾಕಿಡ್ಲಿಕ್ಕೆ ಉಪಯೋಗಿಸ್ತಾರಲ್ಲ, ಅದನ್ನ ನಾವು ಹೂಜಿ ಅಥವಾ ಪಾಟ್ ಅಂತ ಹೇಳ್ತೀವಿ. ಗ್ರಹ, ಗ್ರಹ ಅಂದ್ರೇನು? ನಾವಿರೋ ಮನೆಗಳನ್ನ ನಾವು ಗ್ರಹಗಳು, ಗ್ರಹ ಅಂತ. ಒಂದಾದ ಮನೆ ಆದ್ರೆ ಗ್ರಹ ಅಂತೀವಿ, ಮನೆಗಳು ಇದ್ರೆ ಗ್ರಹಗಳು ಅಂತ ಹೇಳ್ತೀವಿ. ಹುಲಿ, ಹೂಜಿ, ಗ್ರಹ. ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಈ ತರ ಯಾವುದೇ ಅಕ್ಷರಗಳ ಮುಂದೆ ಹೀಗ್ ಬಂದ್ರೆ ಅದನ್ನ ನಾವು ಕೊಂಬು ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಾ ಕೊಂಬಿರುವ ಪದಗಳನ್ನ ಅವರು ಕೊಟ್ಟಿದ್ದಾರೆ, ಅದನ್ನ ನಾವು ಬಾಯಲ್ಲಿ ಹೇಳ್ತಾ ಬರಿಬೇಕು. ಮೊದಲನೇ ಶಬ್ದ ಕುಸೂರಿ, ಕುಸುರಿ. ಬರೆಯೋಣವಾ? ಕುಸುರಿ. ಎರಡನೇ ಶಬ್ದ ಗುರು, ಗುರು, ಗುರು. ಮೂರನೇ ಶಬ್ದ ಚುರುಮುರಿ, ಚುರುಮುರಿ. ಚುರುಮುರಿನ ಏನಕ್ಕೆ ನಾವು ಏನಂತೀವಿ? ಚುರುಮುರಿನ ಮಂಡಕ್ಕಿ, ಮಂಡಕ್ಕಿ ಅಂತೀವಲ್ಲ, ಅದು ಚುರುಮುರಿ. ಚುಟುಕು, 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 ಚುಟುಕು. ಕುಸುರಿ, ಗುರು, ಚುರುಮುರಿ, ಚುಟುಕು. ಮುಂದಿನ ಶಬ್ದ ತುರುಬು, ತುರುಬು. ಧೂರೀಣ, ಧೂರೀಣ, ಧೂರೀಣ. ಡುಮುಕಿ, ಡುಮುಕಿ, ಡುಮ್ಕಿ ಹೊಡೆಯೋದಂತೀವಲ್ಲ, ಅದು ಡುಮುಕಿ. ಪುನುಗು, ಪುನುಗು, ಪುನುಗು. ಈ ಎಲ್ಲಾ ಶಬ್ದಗಳನ್ನ ನೋಡ್ರೆ ನಿಮ್ಗೆ ಗೊತ್ತಾಗತ್ತಲ್ಲ, ಎಲ್ಲಾ ಅಕ್ಷರಗಳ ಮುಂದೆ ಇದನ್ನ ಕೊಟ್ಟಿದ್ದಾರೆ. ಈಗ ಕುಸುರಿಯಲ್ಲಿ ಬರೀ ಕ ಅಷ್ಟೇ ಬರ್ದಿಲ್ಲ ಅವರು, ಅದಕ್ಕೆ ಕು. ಇದಕ್ಕೆ ನಾವು ಕೊಂಬು ಅಂತ ಹೇಳ್ತೀವಿ. ಯುವ, ಯುವ. ರುಜು. ಲುಂಗಿ, ಲುಂಗಿ. ಹಾವು, ವ ಬರಿಬೇಕಾದ್ರೆ ಕೊಂಬನ್ನ ನಾವು ಹೇಗ್ ಕೊಡ್ತೀವಿ? ಹೀಗ್ ಕೊಡ್ತೀವಿ. ಒಂದ್ ವೇಳೆ ನಾವು ಕೊಂಬನ್ನ ವ ಮುಂದೆ ಹೀಗ್ ಕೊಟ್ರೆ ಏನಾಗತ್ತೆ? ಅದು ವು ಆಗಲ್ಲ, ಮ ಆಗತ್ತೆ. ಅದಕ್ಕೆ ವ ಮುಂದೆ ಕೊಂಬನ್ನ ನಾವು ಯಾವಾಗ್ಲೂ ಕೆಳಗಡೆಯಿಂದ ಕೊಡ್ತೀವಿ. ಹಾವು. ಗೊತ್ತಾಯ್ತಾ? ಇನ್ನೊಮ್ಮೆ ಎಲ್ಲಾ ಶಬ್ದಗಳನ್ನ ಹೇಳೋಣ. ಕುಸುರಿ, ಗುರು, ಚುರುಮುರಿ, ಚುಟುಕು, ತುರುಬು, ಧುರೀಣ, ಡುಮುಕಿ, ಪುನುಗು, ಯುವ, ರುಜು, ಲುಂಗಿ, ಹಾವು. ಗುಣಿತಾಕ್ಷರನ ನೋಡೋಣ. ಹೀಗೆ ಕೊಟ್ರೆ ಅದನ್ನ ನಾವು ಕೊಂಬು ಅಂತ ಹೇಳ್ತೀವಿ. ಅದೇ ಹೀಗೆ ಕೊಟ್ರೆ ಅದನ್ನ ನಾವು ಕೊಂಬಿನಿಳಿ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ. ಇಲ್ಲೆಲ್ಲ ಆ ಅಕ್ಷರಗಳು, ಆ ಪದಗಳನ್ನ ಕೊಟ್ಟಿದ್ದಾರೆ, ನಾವು ಗಮನಿಸಿ ಬರೆಯೋಣ. ಮೊದಲನೇ ಪದ ಕೂಸು. ಕೂಗೆ ಏನ್ ಮಾಡಿದ್ದಾರೆ ಅವರು? ಕೊಂಬಿನಿಳಿಯನ್ನ ಕೊಟ್ಟಿದ್ದಾರೆ. ಕೂಸು. ಇದು ಕೊಂಬಿನಿಳಿ, ಇದು ಕೊಂಬು. ಗೂಡು, ಗೆ ಕೊಂಬಿನಿಳಿ, ಗೆ ಕೊಂಬು, ಗೂಡು. ಚೂರು, ಚೂರು. ಜೂಲು, ಜೂಲು. ಕಡೂರು, ಕಡೂರು.
ರು ಕಡೂರು. ತೂತು ದೂರು ದೂರು. ನೂರು ಮುಂದಿನ ಅಕ್ಷರ. ಪೂರಿ ಪೂರಿ. ಯೂಪ ರೂಪ. ಲೂನ. ಎಲ್ಲ ಅಕ್ಷರಗಳನ್ನು ಇನ್ನೊಮ್ಮೆ ಹೇಳೋಣ. ಕೊಂಬಿನಿಳಿ ಅಕ್ಷರಗಳು. ಹೀಗೆ ಕೊಟ್ಟರೆ ಅದನ್ನ ನಾವು ಕೊಂಬಿನಿಳಿ ಅಕ್ಷರಗಳು ಅಂತ ಹೇಳ್ತೀವಿ. ಕೂಸು, ಗೂಡು, ಚೂರು, ಜೂಲು, ಕಡೂರು, ತೂತು, ದೂರು, ನೂರು, ಪೂರಿ, ಯೂಪ, ರೂಪ, ಲೂನ. ವಟ್ರಸುಳಿ. ಹೀಗೆ ಯಾವುದೇ ಅಕ್ಷರಗಳ ಕೆಳಗೆ ಹೀಗೆ ಬಂದ್ರೆ ಅದನ್ನ ನಾವು ವಟ್ರಸುಳಿ ಕುಣಿತಾಕ್ಷರಗಳು ಅಂತ ಕರಿತೀವಿ. ಆ ಶಬ್ದಗಳನ್ನಿಲ್ಲಿ ಕೊಟ್ಟಿದ್ದಾರೆ, ನಾವು ಬರಿತಾ ಹೋಗೋಣ. ಮೊದಲನೇ ಅಕ್ಷರ ಕೃತಿ. ಕೃತಿ. ವಟ್ರಸುಳಿಯ ಉಚ್ಚಾರ ಹೇಗಿರುತ್ತೆ? ರು ರು ಉಚ್ಚಾರ ಬರುತ್ತೆ. ಗೃಹ. ಗ್ರಹ ಅನ್ನಲ್ಲ, ಗೃಹ. ಕ್ರತಿ ಅನ್ನಲ್ಲ, ಕೃತಿ. ತೃಣ ಅಲ್ಲ, ತೃಣ. ತೃಣ. ಧೃತಿ ಧೃತಿ. ನೃಪ ನೃಪ. ಭೃಂಗ ಭೃಂಗ. ಮೃಡ ಮೃಡ. ವೃಥ ವೃಥ. ಶೃಂಗ ಶೃಂಗ. ಸೃಜನ ಸೃಜನ. ಹೃದಯ ಹೃದಯ. ಘೃತ ಘೃತ. ಇನ್ನೊಮ್ಮೆ ಎಲ್ಲ ಶಬ್ದಗಳನ್ನ ನೋಡೋಣ. ಕೃತಿ, ಗ್ರಹ, ತೃಣ, ಧೃತಿ, ನೃಪ, ಭೃಂಗ, ಮೃಡ, ವೃಥ, ಶೃಂಗ, ಸೃಜನ, ಹೃದಯ, ಘೃತ. ಇಲ್ಲಿ ಅಭ್ಯಾಸವನ್ನ ಕೊಟ್ಟಿದ್ದಾರೆ. ನೀಡಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ, ಆ ಪದಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಮೊದಲನೇ ಪದ ಕುರಿ, ಗುರಿ, ಚುರುಕು, ಕುಟುಕು, ಡುರುಕಿ, ತುರುಸು, ನುಣುಪು, ಬುಗುರಿ, ಮುನಿ, ರುಜು, ಹುಳಿ, ಸುಗುಣ, ಭುವನ, ಖುಷಿ. ಇನ್ನೊಮ್ಮೆ ಹೇಳೋಣ. ಕುರಿ, ಗುರಿ, ಚುರುಕು, ಕುಟುಕು, ಡುರುಕಿ, ತುರುಸು, ನುಣುಪು, ಬುಗುರಿ, ಮುನಿ, ರುಜು, ಹುಳಿ, ಸುಗುಣ, ಭುವನ, ಖುಷಿ. ಅಭ್ಯಾಸ. ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹಾಗೂ ಬರೆಯಲು ಹೇಳಿ. ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ, ಆ ಪದಗಳನ್ನು ನಾವು ಸ್ಪಷ್ಟವಾಗಿ ಉಚ್ಚರಿಸ್ತಾ ಬರಿಬೇಕು. ಮೊದಲನೇ ಪದ ಕೂಪ. ಏನಿದು? ಕೋಪ ಅಲ್ಲ, ಕೂಪ. ಗೂಡು, ಚೂಪು, ಜೂಲಿ. ಬರೆಯೋಣವಾ? ಕೂಪ, ಗೂಡು, ಚೂಪು, ಜೂಲಿ. ಇನ್ನೊಮ್ಮೆ. ಕೂಪ, ಗೂಡು, ಚೂಪು, ಜೂಲಿ. ಮುಂದಿನ ಶಬ್ದ
ತೂರು ತೂರು. ದೂರ ದೂರ. ನೂರು ನೂರು. ಪೂರಿ ಪೂರಿ. ಇನ್ನೊಮ್ಮೆ ಬರೆಯೋಣವಾ? ತೂರು ದೂರ ನೂರು ಪೂರಿ. ಮುಂದಿನ ಅಕ್ಷರಗಳು. ಮೂರುತಿ. ಏನಿದು? ಮೂರುತಿ ಮೂರುತಿ. ದೇವರ ವಿಗ್ರಹಗಳನ್ನ ಏನಂತೀವಿ ನಾವು? ಮೂರುತಿ ಅಂತೀವಿ. ರೂಮು ರೂಮು. ಲೂನ ಲೂನ. ಶೂರ ಶೂರ. ಇನ್ನೊಮ್ಮೆ. ಮೂರುತಿ ರೂಮು ಲೂನ ಶೂರ. ಮುಂದಿನ ಅಕ್ಷರಗಳು. ಹೂಡು ಹೂಡು ಹೂಡು. ಧೂಪ ಧೂಪ. ಭೂಮ ಭೂಮ. ಕೂಳ ಕೂಳ. ಇನ್ನೊಮ್ಮೆ ಬರೆಯೋಣ. ಹೂಡು ಧೂಪ ಭೂಮ ಕೂಳ. ಎಲ್ಲ ಅಕ್ಷರಗಳನ್ನ ಇನ್ನೊಮ್ಮೆ ಹೇಳೋಣ. ಕೂಪ ಗೂಡು ಚೂಪು ಜೂಲಿ. ತೂರು ದೂರ ನೂರು ಪೂರಿ. ಮೂರುತಿ ರೂಮು ಲೂನ ಶೂರ. ಹೂಡು ಧೂಪ ಭೂಮ ಕೂಳ. ಕೊಟ್ಟಿರುವ ವಾಕ್ಯಗಳನ್ನು. ಮುಂದಿನ ಅಭ್ಯಾಸ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಕೊಟ್ಟಿರಲಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಆ ವಾಕ್ಯಗಳನ್ನ ನಾವು ಓದ್ತಾ ಬರಿಬೇಕು. ಇಲಿಯ ಕಿವಿ ಕಿರಿದು. ವಾಕ್ಯ ಏನು? ಇಲಿಯ ಕಿವಿ ಕಿರಿದು. ಬರೆಯೋಣವಾ? ಇಲಿಯ ಕಿವಿ ಕಿರಿದು. ಕಿರಿದು ಅಂದ್ರೆ ಇಲಿ ಕಿವಿ ಚಿಕ್ಕದು ಅಂತ. ಇನ್ನೊಮ್ಮೆ ಬರೆಯೋಣ. ಇಲಿಯ ಕಿವಿ ಕಿರಿದು. ವಾಕ್ಯ. ಬೂಕೂರಿ ಗಿರಿ ಗಿರಿ ತಿರುಗಿತು. ಏನು? ಬೂಗೂರಿ ಗಿರಿ ಗಿರಿ ತಿರುಗಿತು ತಿರುಗಿತು. ಇನ್ನೊಮ್ಮೆ. ಬೂಗೂರಿ ಗಿರಿ ಗಿರಿ ತಿರುಗಿತು. ಮುಂದಿನ ವಾಕ್ಯ. ಹೂಜಿಯ ನೀರು ಕುಡಿಯಿರಿ. ಹೂಜಿಯ ನೀರು ಕುಡಿಯಿರಿ. ಹೂಜಿಯ ನೀರು ಕುಡಿಯಿರಿ. ಮುಂದಿನ ವಾಕ್ಯ. ಫಾತಿಮಾ ಚೂಟಿ ಹುಡುಗಿ.
ಫಾತಿಮಾ ಚೂಟಿ ಹುಡುಗಿ ಇನ್ನೊಮ್ಮೆ ಬರೆಯೋಣವಾ? ಫಾತಿಮಾ ಚೂಟಿ ಹುಡುಗಿ. ಮುಂದಿನ ವಾಕ್ಯ. ಕೂಸಿನ ನಗು ಕಿಲ ಕಿಲ. ಕೂಸು ಅಂದ್ರೆ ಯಾರು? ಚಿಕ್ಕ ಮಕ್ಕಳು. ಕೂಸಿನ ನಗು ಕಿಲ ಕಿಲ. ಹೇಗ್ ನಗ್ತಾರ ಅವರು? ಕಿಲ ಕಿಲ ಅಂತ ಹೇಳಿ. ಇನ್ನೊಮ್ಮೆ ಬರೆಯೋಣ. ಕೂಸಿನ ನಗು ಕಿಲ ಕಿಲ. ಮುಂದಿನ ವಾಕ್ಯ. ನೃಪನ ಹೃದಯ ಡವ ಡವ. ಎಲ್ಲ ಹೃದಯ ಹೇಗ್ ಬಡ್ಕೊಳತ್ತೆ? ಡವ ಡವ ಅಂತ ಬಡ್ಕೊಳತ್ತಲ್ಲ, ಹಾಗೆ ನೃಪನ ಹೃದಯ ಡವ ಡವ. ನೃಪನ ಹೃದಯ ಡವ ಡವ. ಇನ್ನೊಮ್ಮೆ. ನೃಪನ ಹೃದಯ ಡವ ಡವ. ಇನ್ನೊಮ್ಮೆ ಎಲ್ಲ ವಾಕ್ಯನ ಹೇಳೋಣ. ಬುಗುರಿ ಗಿರಿ ಗಿರಿ ತಿರುಗಿದೆ, ಹೂಜಿಯ ನೀರು ಕುಡಿಯಿರಿ. ಫಾತಿಮಾ ಚೂಟಿ ಹುಡುಗಿ, ಕೂಸಿನ ನಗು ಕಿಲ ಕಿಲ. ನೃಪನ ಹೃದಯ ಡವ ಡವ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.